ಬನ್ನಿ ಏನಾದ್ರು ತಿನ್ನೋಣ, ಸಖತ್ ಹಸಿವಾಗ್ತಿದೆ ನಂಗೆ. ಪತ್ಲು ಬಾರ ನನ್ ಜೊತೆ, ಅಲ್ಲಿ ಒಳಗಡೆ ಹೋಗಿ ಕೇಳೋಣ ಫ್ಲಾಟು ಎಷ್ಟಕ್ಕೆ ಸಿಗುತ್ತೆ ಅಂತ. ಅಯ್ಯೋ ತಗೊಳ್ಳಲ್ಲ ಅಂದ್ಮೇಲೆ ಸುಮ್ನೆ ನೋಡಿ ಯಾಕೋ ಟೈಮ್ ವೇಸ್ಟ್ ಮಾಡ್ಕೋಬೇಕು ನಾವು. ಪತ್ಲು ಹಾಗೆ ಸುಮ್ನೆ ಕಣೋ, ನಮ್ಗೆ ಬೇರೆ ದೇಶದ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಬರ್ಬೇಕು ತಾನೇ. ಅಯ್ಯಮ್ಮ ಮೋಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ಯುರೋಪ್ ಟ್ರಿಪ್ ಅಲ್ಲಿ ಬರೀ ತಿರ್ಗಾಡೋದಲ್ಲ, ನಮ್ ನಾಲೆಜ್ ನಾವು ಜಾಸ್ತಿ ಮಾಡ್ಕೊಳ್ಬೇಕು. ಬನ್ನಿ. ಓಕೆ, ನಾಲೆಜ್ ಬೆಳೆಸ್ಕೊಳ್ಳೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ನಡಿ ಒಳಗಡೆ ಹೋಗೋಣ. ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಹೇಳಿ, ನಾನು ನಿಮ್ಗೋಸ್ಕರ ಏನ್ ಸೇವೆ ಮಾಡಬಹುದು? ನಾವು ನಿಮ್ ಫ್ಲಾಟ್ ಕೇಳೋಕೆ ಅಂತ ಬಂದಿದ್ದೀವಿ. ಹೌದು, ಫುರ್ಫುರಿ ನಗರದವರು ಇಲ್ಲಿ ಫ್ಲಾಟ್ ಕೊಂಡ್ಕೋಬೋದಾ? ಹೇಳಿ ಸರ್. ಎಸ್ ಎಸ್, ಯಾಕಾಗ್ಬಾರ್ದು. ಏನ್ ಕುಡಿತೀರಾ ನೀವು? ಟೀ ಅಥವಾ ಕಾಫಿ? ನಾವು ಟೀ ಕುಡಿತೀವಿ ಸರ್, ಅದು ಬಿಸ್ಕೆಟ್ ಜೊತೆ ಮಾತ್ರ ಕುಡಿತೀವಿ. ಒಂದು ಒಳ್ಳೆ ಬಿಸ್ಕೆಟ್ ಕೊಡಿ ಸರ್ ಪ್ಲೀಸ್. ಓಕೆ ಓಕೆ, ಯಾಕಾಗ್ಬಾರ್ದು. ಜಸ್ಟ್ ಫಿಲ್ ದಿಸ್ ಫಾರ್ಮ್. ತಗೊಳ್ಳಿ ಸರ್ ನಿಮ್ ಫಾರ್ಮು. ನಾನು ನನ್ನ ಅಡ್ರೆಸ್ ಮತ್ತೆ ಫೋನ್ ನಂಬರ್ ಬರ್ತಿದ್ದೀನಿ, ನೋಡ್ಕೊಳ್ಳಿ. ಬನ್ನಿ ಬನ್ನಿ, ನಾನು ನಿಮ್ಗೆ ಮೊದಲು ಸ್ಯಾಂಪಲ್ ಫ್ಲಾಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನೋ 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 ನೋ, ನಾವು ತಗೊಳ್ಳೋಕ್ಕೋಸ್ಕರ ಬಂದಿಲ್ಲ ಸರ್ ಫ್ಲಾಟ್ ನ, ಬರೀ ನಮ್ಮ ನಾಲೆಜ್ಗೋಸ್ಕರ ಕೇಳಕ್ಕೆ ಅಂತ ಬಂದಿದ್ದೀವಿ ಅಷ್ಟೇನೆ ಸರ್. ಖರೀದಿ ಮಾಡೋದಿಲ್ವಾ? ಹಾಗಾದ್ರೆ ಹೋಗಿ ಆಚೆ. ಸುಮ್ನೆ ನಮ್ ಟೈಮ್ ಎಲ್ಲ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ? ಬದವೇ ಈ ಫ್ಲಾಟಿಗೆ ಎಷ್ಟಾಗುತ್ತೆ ಹೇಳಿ ಸರ್, ಇನ್ ಕೇಸ್ ನಾವು ತಗೊಳ್ಬೇಕು ಅಂತ ಆಸೆ ಪಟ್ರೆ. 10 ಮಿಲಿಯನ್ ಯೂರೋ ನಿಮ್ ಕೈಲಿ ತಗೊಳ್ಳೋದಕ್ಕಾಗೋದಿಲ್ಲ. ಹೋಗಿ 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 ಹೋಗಿ, ಗಾರ್ಡ್ಸ್ ಇವ್ರನ್ನ ಆಚೆ ಕಳಿಸುತ್ತಾ. ಜಾನ್ ನ ಬ್ರಿಲಿಯಂಟ್ ಬರ್ಡೇಲಿ ಒಂದು ಬಿರುಗಾಳಿ ಅಂತ ಐಡಿಯಾ ಬಂದಿದೆ. ಯುರೋಪ್ ನಾವು ಸುತ್ತಾಡೋದಕ್ ಬಂದಿದೀವಿ. ಮೋಟು ಪತ್ಲು ಬಗ್ಗೆ ಬಿಟ್ಬಿಡಿ ಬಾಸ್, ಲೆಟ್ಸ್ ಎಂಜಾಯ್ ದ ಟ್ರಿಪ್. ಜಾನ್ ಮೋಟು ಪತ್ಲುನ ಮರ್ತು ಬಿಡೋದ? ಅದು ಅಸಾಧ್ಯ. ಈ ಜಾನ್ ಯಾವತ್ತಿಗೂ ಮೋಟು ಪತ್ಲುನ ಮಾತ್ರ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕೇಳಿ, ಏನ್ ಮಾಡ್ಬೇಕು ಅಂತ ಗೊತ್ತಾ? ಓಕೆ, ಹೋಗಿ ಕೆಲಸ ಶುರು ಮಾಡ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೈ, ನೀವು ಮತ್ತೆ ಇಲ್ಲಿ ಯಾಕೆ ಬರಕ್ ಹೋದ್ರಿ? ನಿಮ್ ಫ್ಲಾಟ್ ನಾವು ನೋಡಿದೀವಿ ಸರ್, ಅದರಲ್ಲಿ ಒಂಚೂರು ಒಳ್ಳೆ ಕ್ವಾಲಿಟಿ ಇಲ್ವೇ ಇಲ್ಲ. ಆದ್ರೂ ನಾವು $1,000 ಒಂದು ಫ್ಲಾಟ್ ನ ಕೊಡ್ಬೇಕು ಅಂತ ಡಿಸೈಡ್ ಮಾಡಿದೀವಿ ಸರ್. ನಮಗೆ ಅಂತ 5 ಫ್ಲಾಟ್ ಬುಕ್ ಮಾಡ್ಕೊಳ್ಳಿ, ಪೂರ್ತಿ $5,000 ಕೊಡ್ತಾ ಇದೀವಿ, ಅದು ಕ್ಯಾಶ್ ನಲ್ಲಿ. ನಿನಗ್ ತಲೆ ಏನಾದ್ರೂ ಕೆಟ್ಟಿದ್ಯಾ? ನಮ್ ಫ್ಲಾಟ್ ರೇಟ್ ಶುರು ಆಗೋದೇ 10 ಮಿಲಿಯನ್ ಯೂರೋ ಇಂದ. ಔಟ್ ಔಟ್. ಇದು ಟೈಮ್ ಪಾಸ್ ಮಾಡೋ ಜಾಗ ಅಲ್ಲ. ಹಲೋ ಡಿಯರ್, ಅವರು ಫ್ಲಾಟ್ ನ ಖರೀದಿ ಮಾಡೋಕ್ ಬಂದಿಲ್ಲ. ಅವ್ರು ನಿಮ್ಮ ಕಂಪ್ನಿನ ಮುಳುಗಿಸ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬಂದಿದ್ದಾರೆ ಇಲ್ಲಿಗೆ. ಏನ್ ಹೇಳ್ತಾ ಇದೀಯಾ? ಏನ್ ಗೊತ್ತಾ, ನಾನು ಅವರು ಬೇರೆ ಫ್ಲಾಟ್ ಅಲ್ಲಿ ಮಾತಾಡೋದನ್ನ ಕೇಳಿಸ್ಕೊಂಡಿದ್ದೀನಿ. ಅವ್ರು ಇಡೀ ಊರ್ ತುಂಬಾ ಹೇಳ್ಕೊಂಡು ತಿರುಗ್ತಾ ಇದಾರೆ. ಅವ್ರು ನಿಮ್ಮ ಫ್ಲಾಟ್ ನ ಬರೀ $1,000 ಖರೀದಿ ಮಾಡಿದಾರಂತ. ನಿಮ್ಮ ಫ್ಲಾಟ್ ವ್ಯಾಲ್ಯೂ ಬಿದ್ದೋಗ್ಬಿಡುತ್ತೆ, ಮತ್ತೆ ಯಾರು ನಿಮ್ಮ ಫ್ಲಾಟ್ ನ ಖರೀದಿ ಮಾಡೋಕ್ ಬರೋದೇ ಇಲ್ಲ. ಎಲ್ಲರೂ ನಿಮ್ಗೆ ಬರೀ $1,000 ಆಫರ್ ಮಾಡ್ತಾರೆ ಇವಾಗ. ಓ, ಇದ ವಿಷಯ. ನನಗೆ ಮೊದ್ಲಿಂದನೂ ಏನೋ ಒಂಥರ ಗಡಬಡ್ ಅನ್ನಿಸ್ತಾ ಇತ್ತು. ಇವಾಗ ನೀವ್ ಏನ್ ಮಾಡ್ಬೇಕು ಅಂದ್ರೆ, ಅವ್ರು ಮತ್ತೆ ಯಾವತ್ತು ನಿಮ್ಮನ್ನ ಎದುರಾಕೊಳ್ಬಾರ್ದು. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್ ಮೈ ಫ್ರೆಂಡ್. ನೋಡ್ತಾ ಇರು, ಅವ್ರಿಗೆ ಯಾವ ತರ ಬುದ್ಧಿ ಕಲಿಸ್ತೀನಿ ನಾನು ಅಂದ್ರೆ, ಮತ್ತೆ ಜೀವನದಲ್ಲಿ ಅವ್ರ ಈ ತರ ಎಲ್ಲೂ ಮಾಡಬಾರ್ದು. ಪತ್ಲು, ನಾವು ಇಲ್ಲೂ ಒಂದು ಫ್ಲಾಟ್ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಕಣೋ. ನೀನ್ ಆಫರ್ ಅಂತ ಕೊಟ್ಟಿದೆಯಲ್ಲ ಅವ್ರಿಗೆ, ಅವ್ರು ನಿಂಗೆ ಕೊಟ್ರು ಕೊಡ್ಬೋದು ಬಿಡು. ಯಾರಪ್ಪ ಇದು? ಅಯ್ಯೋ, ಯಾರದು? ಬಿಡ್ರಿ. ಅಯ್ಯೋ
ನಾವು ಹೋಗ್ತಾ ಇದೀವಿ. ಇನ್ನೊಂದ್ಸರಿ ಈ ತರ ತಪ್ಪನ ಯಾವತ್ತೂ ಮಾಡಕ್ ಹೋಗ್ಬೇಡಿ. ಅಯ್ಯೋ ಯಾರಣ್ಣ ನೀವು, ಯಾಕೆ ಸುಮ್ನೆ ಹೊಡಿತಾ ಇದ್ದೀರಾ? ವಿಷಯ ಏನಂತ ಹೇಳ್ಬಿಟ್ಟು ನೋಡಿರಿ. ಈಗ ಮಾಡ್ಬೇಡಿ. ಇವಾಗ ಬರೀ ಒಬ್ಬನೇ ಬಿಲ್ಡರ್ ಹತ್ರ ಓಡಿಸ್ಕೊಂಡಿದ್ದೀರಾ? ಇನ್ನು ಸುಮಾರು ಜನ ಬಿಲ್ಡರ್ಸ್ ಗಳಿದ್ದಾರೆ, ಓದೇ ಕೊಡ್ತಾರೆ ಇಸ್ಕಾಳೆ. ಹಲೋ, ನಾನು ಮೋಟು, ಇವನು ಪತ್ಲು. ಹೌದು. ನಾನು ಫ್ಲಾಟ್ಸ್ ನೋಡಿದ್ವಿ, ಬಹಳ ಕೆಟ್ಟ ಕ್ವಾಲಿಟಿ ಫ್ಲಾಟ್ ಇದು. $1,000 ಕೊಡ್ತೀವಿ. ಫ್ಲಾಟ್ ಕೊಡ್ತೀರಾ ಹೆಂಗೆ ಹೇಳಿ? ನಾವ್ ಯಾರಿಗೂ ಹೇಳಲ್ಲ ಸರ್. ನಿಮ್ಮ ಫ್ಲಾಟ್ ಡಬ್ಬ ಕ್ವಾಲಿಟಿ ಆಗಿದೆ ಅಂತ. ಇದೇನ್ ಹೇಳ್ತಾ ಇದೀಯ ನೀನು? ನಮ್ ಫ್ಲಾಟ್ ಗಳೆಲ್ಲ ತುಂಬಾ ಒಳ್ಳೆ ಕ್ವಾಲಿಟಿಲಿ ಇದೆ. ನೀವ್ ಹೇಳ್ತಾ ಇರೋ ದುಡ್ಡಿಗೆ ನಮ್ ಫ್ಲಾಟ್ ಡೋರ್ ಕೂಡ ಕೊಡೋದಿಲ್ಲ. ಹೋಗಿಲ್ಲಿಂದ ಆಚೆ ಫಸ್ಟ್. ಇವ್ರು ಬರೀ ಬಿಲ್ಡರ್ಸ್ ಗಳಿಗೆಲ್ಲ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ. ನೀವು $1,000 ಇವ್ರಿಗೆ ಫ್ಲಾಟ್ ನ ಕೊಟ್ಟಿಲ್ಲ ಅಂದ್ರೆ ನಿಮ್ ಕಂಪ್ನಿ ಹೆಸರನ್ನ ಹಾಳು ಮಾಡ್ತಾರೆ. ಸ್ಕೈಲರ್ ಬಿಲ್ಡರು ಅವ್ರ ಮನುಷ್ಯರನ್ನ ಕಳಿಸ್ಬಿಟ್ಟು ಇವ್ರಿಗೆ ಸರಿಯಾಗಿ ಓಡಿಸ್ಬಿಟ್ಟು ಬುದ್ಧಿ ಕಲ್ಸಿದ್ದಾರೆ. ನಾನು ಅವ್ರಿಗೆ ಒಳ್ಳೆ ಪಾಠ ಕಲಿಸ್ತೀನಿ. ನೀವು ನೋಡ್ತಾನೆ ಇರಿ ಸರ್. ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್. ನನಗೆ ಒಂದು ವಿಷಯ ಅಂತೂ ಅರ್ಥ ಆಗ್ತಾನೆ ಇಲ್ಲ. ಯಾರೋ ಯಾಕೆ ಕಾರಣ ಇಲ್ದೇನೆ ನಿಮ್ಗೆ ಸಖತ್ತಾಗಿ ಬಂದು ಬಾರಿಸ್ತಾರೆ. ಖಂಡಿತವಾಗ್ಲೂ ಏನೋ ಕನ್ಫ್ಯೂಷನ್ ಆಗಿರ್ಬೇಕು. ಯಾ ಹೊರಗಡೆ ಏನೋ ಶಬ್ದ ಆಗ್ತಾ ಇದೆ, ಬನ್ನಿ ಹೋಗ್ ನೋಡೋಣ. ಹೌದು ಕಡೆ ನೋಡ್ರಿ. ಐ, ಆದ್ರೆ ಏನು ಇಲ್ವಲ್ಲ ಇಲ್ಲಿ? ಯಾರೂ ಇಲ್ಲ. ಅಯ್ಯೋ ಅಯ್ಯಮ್ಮ, ಬಿಟ್ಬಿಡಿ. ಬಿಡ್ರಮ್ಮ. ಬಿಟ್ಬಿಡಿ. ಅಯ್ಯಮ್ಮ, ಏನ್ ಮಾಡ್ತಾ ಇದ್ರ ನೀವು? ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನೋಡಿ, ಕಾನೂನು ಮೇಲಾಣೆ, ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ನಾನು. ಐ, ಅಬ್ಬ, ಅಬ್ಬ, ತಲೆ ಮೇಲೆ ಬಿಟ್ಬಿಡ್ತಲ್ಲ. ಅಬ್ಬ, ಅಯ್ಯೋ ಅಯ್ಯೋ, ಮೂರು ಪತ್ತು ಇವರು ಕಿಡ್ನಾಪ್ ಮಾಡ್ಕೊಂಡು ಹೋಗುವಂಥದ್ದು ಏನು ಮಾಡಿದ್ದಾರೆ ಅಂತ ನಂಗೆ ಗೊತ್ತಾಗ್ತಾನೆ ಇಲ್ಲ. ಅಬ್ಬ, ಅಯ್ಯೋ, ನಮ್ಮನ್ನ ಬಿಟ್ಬಿಡಿ. ಬಿಡಿ. ಅಬ್ಬ. ಡಾಕ್ಟ್ರಿ ಜಟ್ಕ, ಬ್ಯಾಗ್ ಹರಿದೋಗ್ತಾ ಇದೆ. ಏನಾದ್ರು ಮಾಡಿ ಬೇಗ. ಅಯ್ಯ, ಬಾಸ್, ಇವರು ಬದುಕೊಂಡ್ಬಿಟ್ರು. ನಡೀರಿ, ನಾವು ಹೋಗೋಣ. ಅಯ್ಯ, ಅಯ್ಯೋ, ಅಲ್ಲಿ ನೋಡಿ, ಜಾನ್ ಮತ್ತೆ ಅವನ ಜೊತೆ ಇಬ್ರು ಓಡೋಗ್ತಾ ಇದ್ದಾರೆ. ಹಂಗಂದ್ರೆ ಅವ್ರಿಬ್ರು ಅವ್ರ ಶಿಷ್ಯರೇ ಇರ್ಬೇಕು. ಅವ್ರು ನಮ್ ಗೆಟಪ್ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಇವರೇ ನಮ್ ಗೆಟಪ್ ನಲ್ಲಿ ಮಾಡ್ತಿರೋ ಕೆಲ್ಸಕ್ಕೆ ನಾವು ಬಿಲ್ಡರ್ಸ್ ಹತ್ರ ಓಡಿಸ್ಕೊತಾ ಇದೀವಿ ಆವಾಗ್ಲಿಂದನು. ಏನ್ ಮಾಡೋದೀಗ? ಇರು, ವಿಚಾರಿಸ್ಕೋತೀನಿ ಅವ್ರನ್ನ. ಬೇಡ ಇರೋ, ಮದ್ದು ತಿಳ್ಕೊಳ್ಳೋಣ. ಇವರು ಬಿಲ್ಡರ್ಸ್ ಹತ್ರ ಏನ್ ಹೇಳಿದ್ದಾರೆ ಅಂತ ಕಾಲ್ ಮಾಡ್ತೀನಿ ಇರು. ಹಲೋ, ಸ್ಕೈಲಾರ್ಕ್ ಬಿಲ್ಡರ್ಸ್, ನಾನು ಪತ್ಲು ಮಾತಾಡ್ತಿರೋದು ಸರ್. ನೀವು ಯಾಕೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಗೂಂಡಗಳನ್ನ ಕಳಿಸಿ ನಮ್ಗೆ ಓಡಿಸ್ತಾ ಇದ್ದೀರಲ್ಲ ಸರ್. ಓಹೋ, ಥ್ಯಾಂಕ್ ಯು ಸರ್. ನಿಜ ಹೇಳಬೇಕು ಅಂದ್ರೆ ಅದು ನಾವಲ್ಲ ಸರ್. ಮತ್ತಿನ್ಯಾರು ಮಾಡ್ತಾ ಇದ್ದಾರೆ? ನಾನ್ ನಿಮ್ಮನ್ನೇ ನೋಡಿದ್ದು, ನೀವೇ ಬಂದಿದ್ದಿಲ್ಲಿ. ಮೀಟ್ ಮಾಡಿ ಎಲ್ಲ ಮಾತಾಡ್ತೀನಿ ರೀ ಸರ್. ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಸರ್. ಇವ್ರು ಎಲ್ಲಿಗೆ ಯಾಕೆ ಬಂದಿದ್ದಾರೆ? ಏನ್ ಚೆಕ್ ಮಾಡ್ತಾ ಇದ್ದಾರೆ ಅಲ್ಲಿ? ಮಿಸ್ಟರ್ ಮೋಟು ಪತ್ಲು, ಸಾರಿ, ನಾನು ನಿಮ್ಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಈಗ ನಾವೊಂದು ಹೊಸ ಸ್ಕೀಮ್ ಶುರು ಮಾಡಿದೀವಿ. ಅದರಲ್ಲಿ ನಿಮ್ಗೆ ನಾನು $1,000 ಒಂದು ಫ್ಲಾಟ್ ಕೊಡ್ಲಿಕ್ಕೆ ತಯಾರಿದ್ದೀನಿ. ಹೌದು, ನಾವು ನಿಮ್ಗೆಲ್ಲ $1,000 ಫ್ಲಾಟ್ ಕೊಡೋದಕ್ಕೆ ತಯಾರಿದ್ದೀವಿ. ಸಾಯಂಕಾಲದಷ್ಟರಲ್ಲಿ ಬಂದ್ಬಿಟ್ಟು ಪೇಮೆಂಟ್ ಎಲ್ಲ ಮಾಡ್ಬಿಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಬರ್ 2, ಬೇಗ ಹೋಗಿ ನೀವು ಫ್ಲಾಟ್ ತಗೊಳ್ಳಿ, ಇಲ್ಲ ಅಂದ್ರೆ ಅವರೇ ತಗೊಂಡ್ ಬಿಡ್ತಾರೆ. ಲಾಟ್ರಿ ತಗ್ಲಾಕಂತೆ. ಓ ಸರ್, ಇಲ್ಲಿ ನೋಡಿ, ಇವರಿಬ್ರು ಫ್ಲಾಟ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ಇಲ್ಲಿ ತಗೊಳ್ಳಿ $5,000 ಮತ್ತೆ ಅವರ ಡಾಕ್ಯುಮೆಂಟ್ಸ್ನೆಲ್ಲ ಅವ್ರಿಗೆ ಕೊಟ್ಬಿಡಿ ನೀವು. ಮೈಕಲ್, ಪೀಟರ್, ಇವ್ರನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಡಾಕ್ಯುಮೆಂಟ್ಸ್ ನ ಸೈನ್ ಮಾಡಿಸಿ.
ಅರೆ ಗೊತ್ತಾಗಿದೆ ಅಂತ ಹೇಳೋದಲ್ವಾ ನಾವು ಓಡಾಗ್ ಬರ್ತಾ ಇದ್ದೆ ಒಳಗಡೆ ಕರ್ಕೊಂಡೋಗಿ ಹೊಡೆದಿದ್ದೇನಕ್ಕೆ ಅರೆ ಈಗ ಬರೀ ಅವರಷ್ಟೇ ಹೊಡೆದಿರೋದು ಜಾನ್ ಇನ್ನು ನಮ್ ಸರ್ದಿ ಬಾಕಿ ಇದೆ ತಿಳ್ಕೋ ಓ, ಇಲ್ಲ ಹೊಡೆ. Watch India's largest kids library only on Geo Hotstar. Download the app now.